ಪ್ರಯಾಗ್ ಹೋಗ್ತಾ ಇದೀವಿ ಅಂತಂದ್ರೆ ಇಲ್ಲಿ ಒಂದಷ್ಟು ಪ್ರಯಾಗ್ಗಳಿದೆ. ಸೋನ್ ಪ್ರಯಾಗ್, ದೇವ ಪ್ರಯಾಗ್, ರುದ್ರ ಪ್ರಯಾಗ್, ಈ ರೀತಿ ಹಲವಾರು ಪ್ರಯಾಗ್ಗಳು ಬರುತ್ತೆ. ಎರಡೂ ನದಿಗಳು ಬಂದು ಸಂಗಮವಾಗಿ ಗಂಗೆಯಾಗಿ ಮುಂದೆ ಹೋಗುವಂಥದ್ದು. ಒಂದು ಕಡೆ ಭಾಗೀರಥಿ ನದಿ, ಇನ್ನೊಂದು ಕಡೆ ಅಲಕನಂದ ನದಿ. ಎರಡೂ ನದಿಗಳು ಸಂಗಮವಾಗುವಂತಹ ಜಾಗ ದೇವಪ್ರಯಾಗ್. ನಾವು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು ಅಂತಂದ್ರೆ ಇಲ್ಲಿ ಕೇದಾರನಾಥಕ್ಕೆ ಬರುವ ಭಕ್ತರು ಮೊದಲು ದಾರಿದೇವಿ ಮಂದಿರಕ್ಕೆ ಹೋಗ್ತಾರಂತೆ. ದಾರಿದೇವಿ ಮಂದಿರದ ವಿಶೇಷತೆ ಅಂತಂದ್ರೆ ನದಿ ಮಧ್ಯದಲ್ಲಿ ಇದೆ. ಅದೊಂಥರ ಡ್ರೋನ್ ಶಾಟ್ಗೆ ಅದ್ಭುತವಾಗಿ ಕಾಣುತ್ತೆ. ಸುತ್ತಲೂ ನದಿ, ಅಂತಿಂತ ನದಿ ಅಲ್ಲ, ಎಷ್ಟು ದೊಡ್ಡ ನದಿ. ಅದ್ರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿ, ಬ್ರಿಡ್ಜ್ ಮೇಲೆ ದೇವಸ್ಥಾನ. ತಾಯಿ ರೂಪ ಬೆಳಗ್ಗೆ ಒಂಥರ ಇದ್ರೆ ಮಧ್ಯಾಹ್ನ ಒಂಥರ, ಸಂಜೆ ಒಂಥರ. ಒಂದೇ ದಿನದಲ್ಲಿ 3 ರೀತಿಯ ರೂಪದಲ್ಲಿ ಕಾಣಿಸಿಕೊಳ್ಳುವ ಮಾತೆ. ಮೊದಲೇ ನೀವು 2 ತಿಂಗಳ ಮುಂಚೆನೆ ಕೇದಾರ್ನಾಥ್ ಯಾತ್ರೆನ ಉತ್ತರಾಖಂಡ್ ಯಾತ್ರಾ ಅನ್ನೋ ವೆಬ್ಸೈಟ್ ಹೋಗಿ ಯಾತ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಿ.